ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟೊತ್ತರೆಗೂ ಇದ್ದೀವಿ. ಅತ್ತಿಗೆ ಶವ ಸಂಸ್ಕಾರನ ನೋಡ್ಕೊಂಡು ಹೋಗೋಣ ರೀ. ಕೊನೆ ಸಾರಿ ನಮ್ಮ ಅತ್ತಿಗೆ ಮುಖನ ನೋಡ್ಬೇಕು ರೀ. ಮುಗಿಸ್ಕೊಂಡು ಹೋಗೋಣ ರೀ. ಬೇಡ ಲಕ್ಷ್ಮಿ, ಬೇಡ. ಅಲ್ಲಿ ಮನೆ ಹತ್ರ ಹೋದಾಗ ಜನ ಏನ್ ಮಾತಾಡಿದ್ರು ಕೇಳಿಸ್ಕೊಂಡೆ ತಾನೆ. ಇಷ್ಟು ವರ್ಷ ಇಲ್ದೇ ಇರೋಳು ಇವತ್ತು ಬಂದ್ಲು, ಅದಕ್ಕೆ ಕಿತ್ಕೊಂಡ್ಲು ಅಂತ ಎಲ್ಲ ಮಾತಾಡ್ತಾರೆ. ನೀನ್ ಮಾಡದಿರೋ ತಪ್ಪಿಗೆ ಯಾತಕ್ಕೆ ಕೇಳ್ಬೇಕಿದ್ನಲ್ಲ. ಹೇಗೋ ಇಲ್ಲಿ ತನಕ ಬಂದಿದ್ದೀವಿ, ಹೀಗೆ ಹೋಗ್ಬೇಡಮ್ಮ. ಏನ್ರಿ, ಊರ್ ದೇವ್ರ ಬಾಯಿ ಮುಚ್ಚಿದ್ರು ಊರ್ ಜನರ ಬಾಯಿ ಮುಚ್ಚಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಆಡ್ಕೊಳ್ಳೋರ್ಗೇನ್ರಿ, ಚೆನ್ನಾಗಿದ್ರು ಆಡ್ಕೊಳ್ತಾರೆ, ಕೆಟ್ಟ ಹೋದ್ರು ಆಡ್ಕೊಳ್ತಾರೆ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಕೂಡ ಅವ್ರಿಗಿರಲ್ಲ. ಹಾಗಂತ ನಾನು ಹಾಗೆ ಹೊರಟೋದ್ರೆ ನಮ್ಮ ಅತ್ತಿಗೆ ನನಗೆ ಸಿಗ್ತಾಳೇನ್ರಿ? ಸಿಗ್ತಾಳ ಹೇಳಿ? ಇನ್ನೊಂದ್ಸಲ ಅವ್ರ ಮುಖ ನೋಡ್ಬೇಕು ಅಂದ್ರೆ ಅವ್ರು ಮತ್ತೆ ನನಗೆ ಸಿಗಲ್ಲ ರೀ. ದಯವಿಟ್ಟು ಒಪ್ಕೊಳ್ರಿ, ಒಂದ್ಸಲ ಅವ್ರ ಮುಖ ನೋಡ್ಕೊಂಡು ಹೋಗೋಣ ರೀ. ಸರಿ ಲಕ್ಷ್ಮಿ, ಆದ್ರೆ ಮನೆ ಒಳಗೆ ಹೋಗೋದು ಬೇಡ. ದೂರದಿಂದ ನೋಡ್ಕೊಂಡು ನಾವು ಹೊರಟು ಬೇಡ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಬಾ ಹೋಣ. ರೀ, ಸ್ಮಶಾನದವರೆಗೂ ಹೋಗಿ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಬರೋಣ ರೀ. ಬೇಡ ಲಕ್ಷ್ಮಿ, ನಾವಲ್ಲಿಗೆ ಹೋಗೋದು ಸರಿ ಆಗಲ್ಲ. ಬೇಡ. ಅಯ್ಯೋ, ನಾನು ಹಣೆ ಬರ. ಜನರ ಬಾಯಿಗೆ ಹೆದರ್ಕೊಂಡು ಅದಕ್ಕೆ ಇಲ್ಲಿಂದಾನೇ ಕಳ್ಸ್ಕೊಡೋ ಹಾಗಾಗಿದ್ಯಲ್ಲ ರೀ. ನಾವು ಮನೆ ಬಿಟ್ಟು ಬಂದ್ರು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಪ್ರತಿ ಹಬ್ಬಕ್ಕೂ ಬಂದು ನನಗೆ ಬಾಗಿನ ಕೊಡ್ತಾ ಇದ್ರು. ಈಗ ಯಾರೇ ಕೊಡ್ತಾರೆ? ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ನೀನಾದ್ರೂ ಅವ್ರ ಮನೆಗೆ ಬಂದಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ನೀನ್ ನೋಡ್ಕೊಂಡಿದ್ಯಾ. ನಾನು ಒಂದು ದಿನ ಅವ್ರಿಗೆ ಸರಿಯಾಗಿ ಮುಖ ಕೊಟ್ಟು ಮಾತಾಡಿ ನಾನು ಅವ್ರ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ವೇನೋ ಅಂತ ಈಗ ಅನಿಸ್ತಾ ಇದೆ. ಏನ್ ಮಾಡ್ತೀಯಾ? ಹಣೆ ಬರ. ಅವ್ರ ಮನೆಗೆ ಅಂತ ಇದ್ದಿದ್ದು ಇದೊಂದೇ ಕೊಂಡಿ, ಅದು ಇವತ್ತು ಕಳಚೋಯ್ತು. ಚೆನ್ನಾಗಿದ್ದಾಗ ನಾನು ಬರ್ಲಿಲ್ಲ, ಇಂಥ ಸಮಯದಲ್ಲಿ ಬಂದಿದ್ದನ್ರಿ. ಸಮಾಧಾನ ಮಾಡ್ಕೊ. ಹೀಗಾಗುತ್ತೆ ಅಂತ ಯಾರಿಗೂ ಗೊತ್ತಿತ್ತು ಲಕ್ಷ್ಮಿ? ಯಾರಿಗೂ ಗೊತ್ತಿತ್ತು? ಅವ್ರನ್ನ ನೋಡೋಣ ಅಂತ ಸಂತೋಷವಾಗಿ ಬಂದ್ವಿ. ಅವ್ರಿಗೆ ಏನ್ ಇಷ್ಟ ಅಂತ ಎಲ್ಲ ತಗೊಂಡ್ ಬಂದ್ವಿ. ಆದ್ರೆ ಅವ್ರನ್ನ ಈ ಸ್ಥಿತಿ ನೋಡ್ಬೇಕ. ಹೋಗೋಣ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಲಕ್ಷ್ಮೀ ನಿವಾಸ